ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಅನ್ನೋನ್ ವ್ಯಕ್ತಿ ನಮ್ಮ ಮನೆಯ ಸುತ್ತಲೂ ತಿರುಗುತ್ತಾ ನಮ್ಮ ಮೇಲೆ ಸ್ಪೈ ಮಾಡ್ತಿದ್ದಾನೆ ಅನ್ಕೊಳ್ಳಿ. ಆಗ ಎಂತವ್ರಿಗಾದ್ರೂ ಭಯ ಆಗೋದು ಸಹಜ. ಸೇಮ್ ಈಗ ನಮ್ಮ ವಿಜ್ಞಾನಿಗಳ ಪರಿಸ್ಥಿತಿ ಕೂಡ ಅದೇ. ಅರ್ಥ ಆಗ್ಲಿಲ್ವಾ? ಈ ವಿಶಾಲವಾದ ಬ್ರಹ್ಮಾಂಡದಲ್ಲಿ ಕೇವಲ ಭೂಮಿಯ ಮೇಲೆ ಮಾತ್ರವೇ ಜೀವ ಇದೆ ಅಂದ್ರೆ ನಂಬೋದಕ್ಕೆ ತುಂಬಾನೇ ಕಷ್ಟವಾಗುತ್ತೆ. ರೀಸೆಂಟ್ ಆಗಿ ನಮ್ಮ ವಿಜ್ಞಾನಿಗಳು ಒಂದು ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ನಮ್ಮ ಸೌರಮಂಡಲದ ಒಳಗಡೆ ಬಂದಿರೋದನ್ನ ಗಮನಿಸಿದ್ದಾರೆ. ಆ ಆಬ್ಜೆಕ್ಟ್ ಗೆ 3i ಅಟ್ಲಾಸ್ ಅನ್ನುವ ಹೆಸರನ್ನ ಇಟ್ಟಿದ್ದಾರೆ. ಮೊದಲಲ್ಲಿ ಇದನ್ನ ಒಂದು ಧೂಮಕೇತು ಅಂತ ವಿಜ್ಞಾನಿಗಳು ಅಂದ್ಕೊಂಡಿದ್ರು. ಆದ್ರೆ ಸೂಕ್ಷ್ಮವಾಗಿ ಗಮನಿಸಿದ್ಮೇಲೆ ಅದು ನಮ್ಮ ಸೌರಮಂಡಲಕ್ಕೆ ಸೇರಿಲ್ಲ, ಬದಲಿಗೆ ಅದು ಒಂದು ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಅಂತ ತಿಳಿಯುತ್ತೆ. ಅದರ ವಿಚಿತ್ರವಾದ ಲಕ್ಷಣಗಳನ್ನು ನೋಡಿದ ಹಲವು ವಿಜ್ಞಾನಿಗಳು ಅದೊಂದು ಸ್ಪೇಸ್ಶಿಪ್ ಅಂದ್ರೆ ಗ್ರಹಾಂತರ ಜೀವಿಗಳ ಅಂತರಿಕ್ಷ ನೌಕೆ ಆಗಿರಬಹುದು, ಅದು ನಮ್ಮ ಮೇಲೆ ಸ್ಪೈ ಮಾಡೋದಕ್ಕೆ ಬಂದಿರಬಹುದು ಅಂತ ಅನುಮಾನ ಪಡ್ತಿದ್ದಾರೆ. ಇದೊಂದು ಕೇವಲ ಧೂಮಕೇತುನ ಅಥವಾ ನಿಜವಾಗ್ಲೂ ಗ್ರಹಾಂತರ ಜೀವಿಗಳ ಅಂತರಿಕ್ಷ ನೌಕೆನ? ಇದಕ್ಕಿಂತ ಮುಂಚೆ ಬೇರೆ ಯಾವ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಕೂಡ ನಮ್ಮ ಸೌರಮಂಡಲಕ್ಕೆ ಬಂದೇ ಇಲ್ವಾ? ಬನ್ನಿ ನಮ್ಮ ಸೌರಮಂಡಲಕ್ಕೆ ಬಂದಿರುವ ಈ ರಹಸ್ಯವಾದ ಆಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಜುಲೈ 1, 2025 ಚಿಲಿ ದೇಶದಲ್ಲಿನ ಅಟಕಾಮ ಮರುಭೂಮಿ ಹತ್ತಿರದಲ್ಲಿರುವ ಒಂದು ಎತ್ತರವಾದ ಬೆಟ್ಟದ ಮೇಲೆ ಅಳವಡಿಸಿರುವ ಈ ಅಟ್ಲಾಸ್ ಟೆಲಿಸ್ಕೋಪ್ ಸಾಮಾನ್ಯವಾಗಿ ಮಾಡುವ ತರಾನೇ ತನ್ನ ದಿನನಿತ್ಯದ ಕೆಲಸವನ್ನ ಮಾಡ್ತಾ ಇದೆ. ಅಟ್ಲಾಸ್ ಅಂದ್ರೆ ಆಸ್ಟ್ರಾಯ್ಡ್ ಟೆರೆಸ್ಟ್ರಿಯಲ್ ಇಂಪ್ಯಾಕ್ಟ್ ಲಾಸ್ಟ್ ಅಲರ್ಟ್ ಸಿಸ್ಟಮ್. ಇದರ ಹೆಸರಲ್ಲಿ ಇರೋ ತರಾನೇ ಇದರ ಮುಖ್ಯವಾದ ಕೆಲಸ ಭೂಮಿಗೆ ಅಪಾಯವನ್ನ ಉಂಟು ಮಾಡುವ ಕ್ಷುದ್ರ ಗ್ರಹಗಳನ್ನ ಕಂಡುಹಿಡಿಯುವುದು. ರಾತ್ರೋರಾತ್ರಿ ಆಕಾಶದಲ್ಲಿರುವ ಪ್ರತಿ ಭಾಗವನ್ನ ಸ್ಕ್ಯಾನ್ ಮಾಡಿ ನಿನ್ನೆಯ ಇಮೇಜಸ್ ಜೊತೆಗೆ ಕಂಪೇರ್ ಮಾಡಿ ಅದರಲ್ಲಿ ಏನಾದ್ರೂ ಬದಲಾವಣೆ ಕಂಡು ಬಂದರೆ ತಕ್ಷಣವೇ ವಿಜ್ಞಾನಿಗಳಿಗೆ ಎಚ್ಚರಿಕೆಯನ್ನ ಕೊಡುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಟೆಲಿಸ್ಕೋಪ್ ಒಂದು ಅಂತರಿಕ್ಷ ಕಾವಲುದಾರ ಅಂತ ಹೇಳ್ಬಹುದು. ಆ ದಿನ ಕೂಡ ಆಕಾಶವನ್ನ ಆಟೋಮೆಟಿಕ್ ಆಗಿ ಸ್ಕ್ಯಾನ್ ಮಾಡ್ತಿರುವ ಅಟ್ಲಾಸ್ ನ ಕಂಪ್ಯೂಟರ್ ಅಲ್ಲಿ ಒಂದು ಮೂವಿಂಗ್ ಆಬ್ಜೆಕ್ಟ್ ಕಂಡು ಬರುತ್ತೆ. ಮೊದಲಿಗೆ ಅದನ್ನ ಒಂದು ಸಾಧಾರಣವಾದ ಕ್ಷುದ್ರ ಗ್ರಹ ಅಂತಾನೆ ಅಂದ್ಕೊಂಡ್ರು. ಆದ್ರೆ ಅದರ ಡೇಟಾವನ್ನ ಗಮನಿಸಿದಾಗ ವಿಜ್ಞಾನಿಗಳೇ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಗಂಟೆಗೆ ಸುಮಾರು 2,10,000 ಕಿಲೋಮೀಟರ್ ವೇಗದಲ್ಲಿ ನಮ್ಮ ಸೌರಮಂಡಲದಲ್ಲಿ ಪ್ರಯಾಣ ಮಾಡ್ತಾ ಇದೆ. ಇದು ನಮ್ಮ ಸೌರಮಂಡಲದ ಎಸ್ಕೇಪ್ ವೆಲಾಸಿಟಿಗಿಂತ ತುಂಬಾನೇ ಜಾಸ್ತಿ. ಅಂದ್ರೆ ನಮ್ಮ ಸೂರ್ಯನ ಗ್ರಾವಿಟಿ ಶಕ್ತಿಯಲ್ಲಿ ಸಿಲುಕಿಕೊಂಡಿರುವ ಯಾವ ವಸ್ತು ಕೂಡ ಅಷ್ಟೊಂದು ವೇಗವಾಗಿ ಪ್ರಯಾಣಿಸಲು ಸಾಧ್ಯವಿಲ್ಲ. ಇದರ ಮೇಲೆ ಡೀಪ್ ಆಗಿ ರಿಸರ್ಚ್ ಅನ್ನ ಮಾಡಿದ್ಮೇಲೆ ಒಂದು ಶಾಕಿಂಗ್ ಸಂಗತಿ ತಿಳಿಯುತ್ತೆ. ಇದು ನಮ್ಮ ಸೌರಮಂಡಲಕ್ಕೆ ಸೇರಿರುವ ಆಬ್ಜೆಕ್ಟ್ ಅಲ್ಲ, ಇದೊಂದು ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್. ಅಂದ್ರೆ ಈ ಅನಂತವಾಗಿರುವ ಬ್ರಹ್ಮಾಂಡದಲ್ಲಿ ಕೋಟ್ಯಾಂತರ ಲೈಟ್ ಇಯರ್ಸ್ ಪ್ರಯಾಣ ಮಾಡಿ ನಮ್ಮ ಮನೆಯಾದ ಸೌರಮಂಡಲಕ್ಕೆ ಬಂದಿರುವ ಒಂದು ಅತಿಥಿ. ವಿಜ್ಞಾನಿಗಳು ಇದಕ್ಕೆ 3i ಅಟ್ಲಾಸ್ ಅನ್ನುವ ಹೆಸರನ್ನ ಇಟ್ಟಿದ್ದಾರೆ. 3i ಅಂದ್ರೆ ನಾವು ಕಂಡುಹಿಡಿದ 3ನೇ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಅಂತ. ಅಟ್ಲಾಸ್ ಅಂದ್ರೆ ಇದನ್ನ ಕಂಡುಹಿಡಿದ ಟೆಲಿಸ್ಕೋಪ್ ನ ಹೆಸರು. ಹೌದು, ಇದಕ್ಕಿಂತ ಮೊದಲು ನಾವು 2 ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಗಳನ್ನ ಕಂಡು ಹಿಡಿದಿದ್ದೀವಿ. 19 ಅಕ್ಟೋಬರ್ 2017 ಆ ದಿನ ನಮ್ಮ ಸೌರಮಂಡಲದಲ್ಲಿ ಒಂದು ರಹಸ್ಯವಾದ ಫ್ಲೈಯಿಂಗ್ ಆಬ್ಜೆಕ್ಟ್ ಕಂಡು ಬರುತ್ತೆ. ಅದು ನಮ್ಮ ವಿಜ್ಞಾನ ಲೋಕವನ್ನೇ ಆಶ್ಚರ್ಯಪಡಿಸುತ್ತೆ. ಅದು ಸುಮಾರು 800 ರಿಂದ 1000 ಮೀಟರ್ ಅಷ್ಟು ಉದ್ದವಾಗಿತ್ತು. ಒಂದು ರೀತಿಯಲ್ಲಿ ಅಂತರಿಕ್ಷದಲ್ಲಿ ಪ್ರಯಾಣ ಮಾಡ್ತಿರುವ ನೌಕೆ ತರ ಕಾಣಿಸ್ತಾ ಇತ್ತು. ಇದು ವಿಜ್ಞಾನಿಗಳ ಗಮನಕ್ಕೆ ಬರೋಷ್ಟರಲ್ಲಿ ಸೈಲೆಂಟ್ ಆಗಿ ನಮ್ಮ ಸೌರಮಂಡಲದಲ್ಲಿ ಪ್ರಯಾಣ ಮಾಡ್ತಾ ಇತ್ತು. ಇದು ನಮ್ಮ ಭೂಮಿಯ ಹತ್ತಿರಕ್ಕೆ ಕೂಡ ಬಂದು ಹೋಗಿದೆ. ಆದ್ರೆ ಬೇಜಾರಿನ ಸಂಗತಿ ಏನಂದ್ರೆ ಈ ವಿಷಯ ನಮ್ಮ ವಿಜ್ಞಾನಿಗಳ ಗಮನಕ್ಕೆ ಬರೋಷ್ಟರಲ್ಲಿ ಅದು ನಮ್ಮಿಂದ ಸುಮಾರು 3 ಕೋಟಿ ಕಿಲೋಮೀಟರ್ ಗಳಷ್ಟು ತುಂಬಾನೇ ದೂರ ಹೊರಟೋಗಿತ್ತು. ಅಂದ್ರೆ ಆಲ್ಮೋಸ್ಟ್ ನಮ್ಮ ಸೌರಮಂಡಲದಿಂದ ಹೊರಗಡೆ ಹೋಗ್ತಾ ಇತ್ತು. ವಿಜ್ಞಾನಿಗಳು ಇದನ್ನ ಗಮನಿಸಿದ ತಕ್ಷಣ ಇದರ ಆರ್ಬಿಟಲ್ ಪಾತ್ ಹಾಗೂ ಸ್ಪೀಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆಗ ವಿಜ್ಞಾನಿಗಳನ್ನೇ ಬೆಚ್ಚಿ ಬೀಳಿಸುವ ಕೆಲವು ಇಂಟ್ರೆಸ್ಟಿಂಗ್ ಆದ ವಿಷಯಗಳು ತಿಳಿಯುತ್ತೆ. ಇದು ನಮ್ಮ ಸೌರಮಂಡಲದಲ್ಲಿರುವ ಆಬ್ಜೆಕ್ಟ್ ಗಳಿಗಿಂತ ತುಂಬಾನೇ ವಿಭಿನ್ನವಾಗಿದೆ. ತುಂಬಾನೇ ವೇಗವಾಗಿ ನಮ್ಮ ಸೌರಮಂಡಲಕ್ಕೆ ಬಂದು ಅಷ್ಟೇ ವೇಗವಾಗಿ ಸೌರಮಂಡಲದಿಂದ ಹೊರಗಡೆ ಹೊರಟೋಗುತ್ತೆ. ಒಂದು ರೀತಿಯಲ್ಲಿ ಯಾರೋ ನಮ್ಮ ಭೂಮಿಯನ್ನ ಸ್ಪೈ ಮಾಡೋದಕ್ಕೆ ಇದನ್ನ ಸ್ಪೆಷಲ್ ಆಗಿ ಕಳ್ಸಿರೋ ತರ ಕಾಣಿಸ್ತಾ ಇತ್ತು. ಇಲ್ಲಿ ಎಲ್ಲರನ್ನ ಆಶ್ಚರ್ಯಪಡಿಸಿದ ಸಂಗತಿ ಏನಂದ್ರೆ ಇದರ ವೇಗ. ಹೌದು, 87 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಇದು ಅಂತರಿಕ್ಷದಲ್ಲಿ ಪ್ರಯಾಣ ಮಾಡ್ತಾ ಇತ್ತು. ಅಂದ್ರೆ ನಮ್ಮ ಭೂಮಿಯ ತಿರುಗುವಿಕೆಯ ವೇಗಕ್ಕಿಂತ ಹೆಚ್ಚು ವೇಗದಲ್ಲಿ ಈ ಆಬ್ಜೆಕ್ಟ್ ಪ್ರಯಾಣ ಮಾಡ್ತಾ ಇತ್ತು. ವಿಜ್ಞಾನಿಗಳ ಪ್ರಕಾರ ಭೂಮಿಯ ತಿರುಗುವಿಕೆಯ ವೇಗಕ್ಕಿಂತ 160 ಪಟ್ಟು ಹೆಚ್ಚಿನ ವೇಗದಲ್ಲಿ ಇದು ನಮ್ಮ ಸೌರಮಂಡಲದಲ್ಲಿ ಪ್ರಯಾಣ ಮಾಡ್ತಾ ಇತ್ತು. ಒಂದು ಸಾಮಾನ್ಯ ಧೂಮಕೇತು ಈ ವೇಗದಲ್ಲಿ ಪ್ರಯಾಣಿಸಲು ಅಸಾಧ್ಯ. ಒಂದು ವೇಳೆ ಅದರಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿರುವ ಇಂಜಿನ್ ಇಲ್ಲ ಅಂದ್ರೆ ಇಲ್ಲಿ ವಿಜ್ಞಾನಿಗಳನ್ನ ಆಶ್ಚರ್ಯಪಡಿಸುವ ಇನ್ನೂ 2 ವಿಷಯಗಳಿವೆ.
ಮೊಟ್ಟ ಮೊದಲಿಗೆ ಅದರ ಆಕಾರ, ಅದು ಒಂದು ಅಂತರಿಕ್ಷ ನೌಕೆಯ ಆಕಾರಕ್ಕೆ ತುಂಬಾ ಅಂದ್ರೆ ತುಂಬಾನೇ ಹೋಲಿಕೆ ಆಗುತ್ತೆ. ಹಾಗೂ ಇದು ಸೂರ್ಯನ ಹತ್ತಿರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಅದರ ಸರ್ಫೇಸ್ ಇಂದ ಯಾವುದೇ ಗ್ಯಾಸ್ ಅಥವಾ ಧೂಳು ಹೊರಗಡೆ ಬರ್ಲಿಲ್ಲ. ಇದರ ಅರ್ಥ ಇದು ಯಾವುದೇ ಸಾಮಾನ್ಯವಾದ ಧೂಮಕೇತು ಅಥವಾ ಕ್ಷುದ್ರ ಗ್ರಹ ಅಲ್ಲ. ಈ ರಹಸ್ಯವಾದ ಅತಿಥಿಗೆ ಮುವಾ ಅನ್ನುವ ಹೆಸರನ್ನ ಇಟ್ಟಿದ್ದಾರೆ. ನಿಜವಾಗ್ಲೂ ಮುವಾ ಒಂದು ಅಡ್ವಾನ್ಸ್ಡ್ ಸಿವಿಲೈಸೇಷನ್ ನ ಒಂದು ಏಲಿಯನ್ ಶಿಪ್ ಆಗಿದೆಯಾ? ನಮ್ಮನ್ನ ಸ್ಪೈ ಮಾಡೋದಕ್ಕೆ ನಮ್ಮ ಭೂಮಿ ಹತ್ತಿರಕ್ಕೆ ಬಂದು ಹೋಗಿದ್ಯಾ? ಕೆಲವು ವಿಜ್ಞಾನಿಗಳು ಕೇವಲ ತಮ್ಮ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇಲ್ಲ, ಹಲವು ವಿಜ್ಞಾನಿಗಳು ಇದೇ ಸತ್ಯ ಅಂತ ನಂಬ್ತಿದ್ದಾರೆ. 29 ಆಗಸ್ಟ್ 2019 ಆ ದಿನ ನಮ್ಮ ವಿಜ್ಞಾನಿಗಳು ಎರಡನೇ ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಅನ್ನ ಕಂಡು ಹಿಡಿತಾರೆ. 400ರಿಂದ 1000 ಮೀಟರ್ ಅಗಲ ಇರುವ ಈ ಆಬ್ಜೆಕ್ಟ್ ನೋಡೋದಕ್ಕೆ ಒಂದು ಸಾಮಾನ್ಯ ಧೂಮಕೇತು ತರಾನೇ ಇತ್ತು. ಇದು ಪ್ರತಿ ಸೆಕೆಂಡ್ಗೆ 32 ಕಿಲೋಮೀಟರ್ ವೇಗದಲ್ಲಿ ನಮ್ಮ ಸೌರಮಂಡಲದ ಒಳಗಡೆ ಬಂದು ಅಷ್ಟೇ ವೇಗವಾಗಿ ಸೌರಮಂಡಲದಿಂದ ಹೊರಗಡೆ ಕೂಡ ಹೊರಟೋಯ್ತು. ಇದರಿಂದ ಇದರ ಮೇಲೆ ಹೆಚ್ಚಾಗಿ ರಿಸರ್ಚ್ ಮಾಡೋದಕ್ಕೆ ವಿಜ್ಞಾನಿಗಳಿಗೆ ಸಮಯ ಸಿಗ್ಲೇ ಇಲ್ಲ. ಇದಕ್ಕೆ 2I ಬೋರಿಸೋ ಅನ್ನುವ ಹೆಸರನ್ನ ಇಡಲಾಯಿತು. ಓಮುವಾದ ವಿಚಿತ್ರ ಲಕ್ಷಣಗಳಿಂದ ಪ್ರತಿಯೊಂದು ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಏಲಿಯನ್ಗಳ ಸ್ಪೇಸ್ಶಿಪ್ ಅಂತ ವಿಜ್ಞಾನಿಗಳು ಅನುಮಾನ ಪಡ್ತಾ ಇದ್ರು. ಆದ್ರೆ ಬೋರಿಸೋ ಈ ಅನುಮಾನಗಳಿಗೆ ಒಂದು ಪುಲ್ ಸ್ಟಾಪ್ ಅನ್ನ ಇಟ್ಟು ತಾನು ಕೂಡ ಈ ಸೌರ ಮಂಡಲದಲ್ಲಿರುವ ಸಾಮಾನ್ಯವಾದ ಧೂಮಕೇತು ತರಾನೆ ಅಂತ ಪ್ರೂವ್ ಮಾಡ್ಕೊಳ್ಳುತ್ತೆ. ಹಾರ್ವರ್ಡ್ ಯೂನಿವರ್ಸಿಟಿಗೆ ಸೇರಿದ ಒಬ್ಬ ಖಗೋಳ ಶಾಸ್ತ್ರಜ್ಞ ಒಂದು ಇಂಟ್ರೆಸ್ಟಿಂಗ್ ಆಗಿರುವ ಕಾಮೆಂಟ್ ಅನ್ನ ಮಾಡಿದ್ದಾರೆ. 3I ಅಟ್ಲಾಸ್ ಕೇವಲ ಒಂದು ಧೂಮಕೇತು ಆಗಿರೋದಿಲ್ಲ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಒಂದು ಮಾಯ ಆಗಿರ್ಬೋದು. ಅದು ನಮ್ಮನ್ನ ಗಮನಿಸೋಕೆ ಬಂದಿರುವ ಒಂದು ಗ್ರಹಾಂತರ ಟೆಕ್ನಾಲಜಿ ಆಗಿರ್ಬೋದು. ಅಷ್ಟಕ್ಕೂ ಈ ವ್ಯಕ್ತಿ ಯಾರು, ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಆದ್ರೆ ಈ ವ್ಯಕ್ತಿ ಸಾಮಾನ್ಯವಾದ ಶಾಸ್ತ್ರಜ್ಞ ಅಲ್ಲ. ಅವರು ಹಾರ್ವರ್ಡ್ ಆಸ್ಟ್ರೋನಾಮಿ ಡಿಪಾರ್ಟ್ಮೆಂಟ್ಗೆ ಹೆಡ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಎಷ್ಟೋ ರಿಸರ್ಚ್ ಪೇಪರ್ಸ್ ಅನ್ನ ಕೂಡ ಪಬ್ಲಿಷ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಈ 3I ಅಟ್ಲಾಸ್ ಮೇಲೆ ಕೂಡ ಒಂದು ರಿಸರ್ಚ್ ಪೇಪರ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ. ನಮ್ಮೆಲ್ಲರನ್ನ ಒಂದು ಕ್ಷಣ ಡೀಪ್ ಆಗಿ ಥಿಂಕ್ ಮಾಡುವಂತಹ ಕೆಲವು ವಿಷಯಗಳಿದ್ರೆ ಇನ್ನೂ ಕೆಲವು ವಿಷಯಗಳು ನಮ್ಮನ್ನ ಭಯ ಪಡಿಸುತ್ತೆ. ಈ ಧೂಮಕೇತು ನಮ್ಮ ಸೌರಮಂಡಲಕ್ಕೆ ಬಂದಿರೋದು ಕೇವಲ ಒಂದು ಕೋಇನ್ಸಿಡೆನ್ಸ್ ಆಗಿದೆಯಾ ಅನ್ನೋದೇ ಅವರ ಪ್ರಶ್ನೆ. ಯಾಕಂದ್ರೆ ಈ ಧೂಮಕೇತು ಪ್ರಯಾಣಿಸ್ತಿರುವ ಮಾರ್ಗ ತುಂಬಾನೇ ವಿಚಿತ್ರವಾಗಿದೆ. ಅದು ನಮ್ಮ ಸೌರಮಂಡಲದಲ್ಲಿ ಪ್ರಯಾಣ ಮಾಡುತ್ತಾ ಮಾರ್ಸ್ ಹಾಗೂ ವೀನಸ್ ಗ್ರಹಗಳಿಗೆ ಸೇಫೆಸ್ಟ್ ಡಿಸ್ಟೆನ್ಸ್ ಇಂದ ಪ್ರಯಾಣಿಸ್ತಾ ಇದೆ. ಇದು ಕೇವಲ ಕೋಇನ್ಸಿಡೆನ್ಸ್ ಆಗಿ ನಡೀತಾ ಇದೆಯಾ, ಇಲ್ಲ ಆ ಗ್ರಹಗಳನ್ನ ಹತ್ತಿರದಿಂದ ಸ್ಕ್ಯಾನ್ ಮಾಡೋದಕ್ಕೆ ಬೇಕಂತಲೇ ಆ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಿದ್ಯಾ ಅನ್ನೋದು ಅವರ ಮುಖ್ಯವಾದ ಪ್ರಶ್ನೆ. ಒಂದು ವೇಳೆ ಅದು ನಿಜವಾಗ್ಲೂ ಒಂದು ಅಂತರಿಕ್ಷ ನೌಕೆಯಾಗಿದ್ರೆ ಅದು ತನ್ನ ಗುರುತನ್ನ ಮರೆಮಾಚಲು ತನ್ನಲ್ಲಿರುವ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಅದು ಒಂದು ಧೂಮಕೇತುವಿನ ತರ ನಟನೆ ಮಾಡುತ್ತಾ ನಮ್ಮನ್ನ ಮೋಸ ಮಾಡ್ತಾ ಇರಬಹುದು. ಅಷ್ಟಕ್ಕೂ ಈ ಧೂಮಕೇತುವನ್ನ ನಾವು ಯಾಕೆ ಅನುಮಾನ ಪಡಬೇಕು? 3 ಬಾಡಿ ಪ್ರಾಬ್ಲಮ್ ಅನ್ನುವ ಪುಸ್ತಕದಲ್ಲಿ ದಿ ಡಾರ್ಕ್ ಫಾರೆಸ್ಟ್ ಅನ್ನುವ ಸಿದ್ಧಾಂತ ಇದೆ. ಈ ಸಿದ್ಧಾಂತದ ಪ್ರಕಾರ ನಮ್ಮ ಬ್ರಹ್ಮಾಂಡ ಒಂದು ಕತ್ತಲೆಯ ಕಾಡು ಇದ್ದಂತೆ. ಈ ಕಾಡಲ್ಲಿ ನಾವು ಬದುಕಬೇಕಂದ್ರೆ ನಮ್ಗೆ ಕಂಡು ಬಂದ ಜೀವಿಗಳನ್ನ ಬೇಟೆಯಾಡಬೇಕು. ಒಂದು ವೇಳೆ ನಮ್ಗೆ ಬೇಟೆಯಾಡಲು ಬರ್ಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ಬೇಟೆಗಾರರ ಕಣ್ಣಿಗೆ ಕಾಣಿಸದಂತೆ ಬಚ್ಚಿಟ್ಕೊಳ್ಬೇಕು. ಇಲ್ಲ ಅಂದ್ರೆ ಅವ್ರಿಗೆ ನಾವು ಬೇಟೆಯಾಗಿ ಹೋಗ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ಸಿವಿಲೈಸೇಷನ್ ತಮಗಿಂತ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಬಂದು ಅವರನ್ನ ನಾಶ ಮಾಡುತ್ತವೆ ಅಂತ ನಂಬ್ತಾರೆ. ಅದಕ್ಕೆ ಈ ಬ್ರಹ್ಮಾಂಡದಲ್ಲಿ ಏಲಿಯನ್ಸ್ ಗಳನ್ನ ಹುಡುಕೋದಕ್ಕಿಂತ ಸೈಲೆಂಟ್ ಆಗಿರೋದೇ ಒಳ್ಳೇದು ಅಂತ ಹೇಳ್ತಾರೆ. ನಮ್ಮ ಬ್ರಹ್ಮಾಂಡದಲ್ಲಿ ಜೀವಿಗಳು ಜೀವಿಸೋದಕ್ಕೆ ಅನುಕೂಲವಾಗಿರುವಂತಹ ಗ್ರಹಗಳು ತುಂಬಾ ಅಂದ್ರೆ ತುಂಬಾನೇ ಕಡಿಮೆ. ಅವುಗಳಿಗಾಗಿ ಗ್ರಹಾಂತರ ಜೀವಿಗಳ ಮಧ್ಯೆ ದೊಡ್ಡ ಯುದ್ಧವೇ ಶುರುವಾಗುತ್ತೆ. ಇದರಲ್ಲಿ ಯಾವುದೇ ಅನುಮಾನವಿಲ್ಲ. ಇಲ್ಲಿ ಯಾರು ಯಾರನ್ನ ನಂಬೋದಿಲ್ಲ. ಇಲ್ಲಿ ಏಲಿಯನ್ಸ್ ಗಳು ಒಳ್ಳೆಯವ ಇಲ್ಲ ಕೆಟ್ಟವ ಅಂತ ನಮ್ಗಂತೂ ಗೊತ್ತಿಲ್ಲ. ಅದೇ ರೀತಿ ನಾವು ಅಂದ್ರೆ ಮನುಷ್ಯರು ಒಳ್ಳೆಯವರ ಕೆಟ್ಟವರ ಅಂತ ಏಲಿಯನ್ಸ್ಗೂ ಸಹ ಗೊತ್ತಿಲ್ಲ. ಈ ಸಿದ್ಧಾಂತವನ್ನ ಗಮನದಲ್ಲಿ ಇಟ್ಕೊಂಡ್ರೆ ಈ 3I ಅಟ್ಲಾಸ್ ನಮ್ಮ ಟೆಕ್ನಾಲಜಿ ಬಗ್ಗೆ ಏಲಿಯನ್ಸ್ಗೆ ಮಾಹಿತಿಯನ್ನ ಕಳ್ಸಿರುತ್ತೆ. ಅವರು ನಮ್ಮನ್ನ ಶತ್ರುಗಳು ಅಂತ ಭಾವಿಸಿದ್ರೆ ನಮ್ಮ ಮಾನವ ಜಾತಿಗೆ ಅದು ಒಂದು ದೊಡ್ಡ ಸಮಸ್ಯೆಯಾಗಿ ಬದಲಾಗುತ್ತೆ. ಇದು ಕೇಳೋದಕ್ಕೆ ತುಂಬಾನೇ ಭಯಂಕರವಾಗಿದೆ ಅಲ್ವಾ? ಆದ್ರೆ ಈ ಸಿದ್ಧಾಂತವನ್ನ ಕೆಲವು ವಿಜ್ಞಾನಿಗಳು ಒಪ್ಪುತ್ತಿಲ್ಲ. ಅದು ಕೇವಲ ಒಂದು ಧೂಮಕೇತು ಅಷ್ಟೇ ಅಂತ ಹೇಳ್ತಿದ್ದಾರೆ. ಪ್ರೆಸೆಂಟ್ ಇದು ಜೂಪಿಟರ್ ಮತ್ತು ಮಾರ್ಸ್ ಗ್ರಹಗಳ ಮಧ್ಯೆ ಪ್ರಯಾಣ ಮಾಡ್ತಾ ಇದೆ. ಅಕ್ಟೋಬರ್ 29, 2025ನೇ ದಿನದಂದು ಇದು ಸೂರ್ಯನಿಗೆ ತುಂಬಾನೇ ಹತ್ತಿರಕ್ಕೆ ಬರುತ್ತೆ. ಆ ಸಮಯದಲ್ಲಿ ಸೂರ್ಯನ ತಾಪಮಾನಕ್ಕೆ ಅದು ಪ್ರಕಾಶಮಾನವಾಗಿ ಹೊಳೆಯುತ್ತಾ ಕಾಣಿಸುತ್ತೆ. ಡಿಸೆಂಬರ್ 2025ಕ್ಕೆ ಅದು ಸೂರ್ಯನ ಸುತ್ತ ತಿರುಗಿ ಭೂಮಿಯ ಹತ್ತಿರದಿಂದ ಪ್ರಯಾಣ ಮಾಡುತ್ತಾ ನಮ್ಮ ಸೌರಮಂಡಲದಿಂದ ಹೊರಗಡೆ ಹೊರಟೋಗುತ್ತೆ. ಹತ್ತಿರ ಅಂದ್ರೆ ನಮ್ಮ ಭೂಮಿಯಿಂದ ಸುಮಾರು 27 ಕೋಟ್ಯಾಂತರ ಕಿಲೋಮೀಟರ್ ದೂರದಲ್ಲಿ ಈ ಧೂಮಕೇತು ಪ್ರಯಾಣ ಮಾಡುತ್ತಾ ಹೋಗುತ್ತೆ. ಆದ್ದರಿಂದ ನಮ್ಮ ಭೂಮಿಗೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಸೋ ಥಿಂಕರ್ಸ್, ಈಗ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ನಿಮ್ಮ ಪ್ರಕಾರ ಇದು ಕೇವಲ ಒಂದು ಧೂಮಕೇತುನ ಇಲ್ಲ ನಿಜವಾಗ್ಲೂ ಅದು ಒಂದು ಗ್ರಹಾಂತರ ಜೀವಿಗಳ ಅಂತರಿಕ್ಷ ನೌಕೆನಾ?
ಬೇಗ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೀಡಿಯಾ ಥಿಂಕರ್ಸ್. ಮತ್ತೊಂದು ಆಸಕ್ತಿಕರ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಥಿಂಕರ್ಸ್.